ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿ 7ನೇ ಪಾಠ ಯಾನ ಕುರಿತೊಂದು ಪತ್ರ. ಇದರಲ್ಲಿ ಸಮಿತಿ ರಚನೆ ಇರೋದ್ರಿಂದ ಕವಿ ಪರಿಚಯ ಬರೋದಿಲ್ಲ. ಅದರಲ್ಲಿ ಯಾನ ಕುರಿತೊಂದು ಪತ್ರದಲ್ಲಿ ಬರುವಂಥ ಅಭ್ಯಾಸಗಳು, ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂದಿದ್ದಾರೆ. ಹಾಗೆ ಗುಂಪಿಗೆ ಸೇರದ ಈ ರೀತಿ ಪ್ರಶ್ನೆಗಳಿದ್ದಾವೆ. ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ಪ್ರಶ್ನೋತ್ತರಗಳ ವಿಡಿಯೋನ ಮಾಡ್ತೀನಿ. ಮೊದಲನೇದಾಗಿ ನೀವು ಯಾನ ಕುರಿತೊಂದು ಪತ್ರದಲ್ಲಿ ಪದಗಳ ಅರ್ಥನ ಬರಿಬೇಕು. ಅದರ ನಂತರ ಪ್ರಶ್ನೋತ್ತರಗಳನ್ನು ಈ ರೀತಿ ಬಿಡಿಸ್ಬೇಕು. ಬಿಟ್ಟ ಸ್ಥಳ ಅಂದಿದ್ದಾರೆ. ಬಿಟ್ಟ ಸ್ಥಳಗಳನ್ನು ನಾನಿಲ್ಲಿ 5 ಬಿಟ್ಟ ಸ್ಥಳಗಳನ್ನು ನೀಟಾಗಿ ಬರೆದಿದ್ದೀನಿ. ಅದೇ ರೀತಿ ನೀವು ಕೂಡ ಬರ್ಕೊಳ್ಳಿ ಮಕ್ಕಳ. ಹೀಗೆ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೀರಿ ಅಂತ ಹೇಳಿದ್ದಾರೆ. ಈ ರೀತಿ ಒಂದು ಕಾಗದ, ಪತ್ರ, ದೂರವಾಣಿ, ಓಲೆ, ದೂರವಾಣಿ, ಕಿರುದು ಬಂಡೆ, ದುಃಖ, ಸಂಪತ್ತು, ಆಪತ್ತು, ಧನ, ಐಶ್ವರ್ಯ, ಆಪತ್ತು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಮತ್ತು ವಾಕ್ಯದಲ್ಲಿ ಉತ್ತರಿಸಿ. ರಾಜುವಿನ ಮನೆಗೆ ಯಾರು ಯಾರು ಬಂದರು? ರಾಜುವಿನ ಮನೆಗೆ ಸಲೀಂ, ರಾಗಿಣಿ, ಜೆನಿಫರ್, ಶಂಕರ ಬಂದರು. ಈ ಅಂಚೆ ಎಂದರೇನು? ಉತ್ತರ, ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ? ಈ ರೀತಿ ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳನ್ನು ಬರೆದಿದ್ದೀವಿ. ಇನ್ನು ತದನಂತರ ಈ ಕೆಳಗಿನ ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ. ನೀವು ಕೂಡ ಬರೀರಿ ನೀಟಾಗಿ. ಇನ್ನು ಯಾನ ಕುರಿತಾಗಿರುವ ಒಂದು ದಂತಕಥೆಯನ್ನು ಬರೆದಿದ್ದೀವಿ. ಅದನ್ನು ಕೂಡ ನೀಟಾಗಿ ಪಕ್ಕಾ ಬಿಡಿಸ್ಕೊಳ್ಳಿ ಮಕ್ಕಳ. ಇನ್ನು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ? ಇದಕ್ಕೆ ಉತ್ತರ ಇಲ್ಲಿದೆ, ಬರೀರಿ. ಇನ್ನು ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂದಿದ್ದಾರೆ. ಸಂಧಿ ಬಿಡಿಸಿ ಹೆಸರನ್ನು ಬರೆದಿದ್ದೀವಿ. ಅದನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ. ಅದೇ ರೀತಿ ಪಕ್ಕನ ಬಿಡಿಸಿ ಅಂತ ಹೇಳ್ತಾ ಈ ಒಂದು ನೋಟ್ಸ್, ಯಾನ ಕುರಿತೊಂದು ಪತ್ರದ ನೋಟ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.